ನನ್ನ ಪ್ರಕಾರ ಪ್ಯಾನ್ ಇಂಡಿಯಾದಿಂದ ಎಫೆಕ್ಟ್ ಆಗಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಕಾರಣ ಏನಂದರೆ, ಒಂದು ಕ್ವಾಲಿಟಿ ಕೊಡಬೇಕಂದ್ರೆ ಇವಾಗ ನಮ್ಮದೇ ತೊಗೊಳ್ಳಿ, ಇವಾಗ ಮಾಡಬೇಕು ಅಂತಂದರೆ, ಇವಾಗ ನಾರ್ಮಲಾಗಿ ಉಪೇಂದ್ರ ಅವರು ಓಮ್ ಇದೆಲ್ಲ ಮಾಡಿದಾಗ ಭಾಳ ಫಾಸ್ಟಾಗಿ ಆಗಿಬಿಡ್ತು ಪ್ರೊಡಕ್ಷನ್ನು, ರಿಲೀಸು ಫಾಸ್ಟಾಗಿ ಆಗಿಬಿಡ್ತು. ಈಗ ಮಾಡೋಕ್ಕಾಗಲ್ಲ, ತುಂಬ ಟೆಕ್ನಿಕಲಿ ಭಾಳ ಸೌಂಡ್ ಇರಬೇಕಾಗುತ್ತೆ, ಮಾಡಲೇಬೇಕಾಗುತ್ತೆ, ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಯಾಕೆ ಆವಾಗ ಬರೀ ರಾ ಸ್ಟಾಕ್ನಲ್ಲಿ ಶೂಟ್ ಮಾಡಿಬಿಟ್ಟು ಗ್ರೇಡಿಂಗ್ ಮಾಡಿ, ಗ್ರೇಡಿಂಗ್ ಆದಮೇಲೆ ಎಡಿಟಿಂಗ್ ಆದಮೇಲೆ ರೀರೆಕಾರ್ಡಿಂಗ್ ಆದಮೇಲೆ ಫೈನಲ್ ಪ್ರಾಡಕ್ಟ್ ರೀಲಲ್ಲಿ ಸ್ಟಾರ್ಟ್ ಆಯಿತು, ಪಿಕ್ಚರ್ ಸ್ಟಾರ್ಟ್ ಆಗಬೇಕು. ಇವಾಗ ಹಂಗಲ್ಲ ಸರ್, ಟೆಕ್ನಾಲಜಿ ಭಾಳ ಅದ್ಭುತವಾಗಿ ಸಿಕ್ಬಿಟ್ಟಿದೆ. ಡಿಜಿಟಲಲ್ಲಿ ಶೂಟ್ ಮಾಡೋಕ್ಕೂ ನೀವು ರಾ ಸ್ಟಾಕ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ಅಂತ, ಎಲ್ಲ ಕಂಪ್ಯೂಟ್ರಲ್ಲೇ ಇದೆ, ಎಲ್ಲ ಹಂಗೇನಲ್ಲಿದೆ. ಬಟ್ ಕೆಲಸ ಇಡುತ್ತೆ, ಒಂದೊಂದು ಫ್ರೇಮು ಕೆಲಸ ಮಾಡಬೇಕಾಗುತ್ತೆ ಸರ್. ವಿಜುವಲ್ ಎಫೆಕ್ಟ್ಸಲ್ಲಿ ಇಟ್ಸ್ ನಾಟ್ ಎ ಸೋ ಈಸಿ ಥಿಂಗ್. ನೀವು ಒಳ್ಳೆ ಪ್ಯಾನ್ ಇಂಡಿಯಾ ಅಂದರೆ ಫಸ್ಟು ನಮ್ಮ ಕರ್ನಾಟಕದಲ್ಲಿ ಜನ ಒಪ್ಕೋಬೇಕು ಸರ್. ಇವಾಗ ಕಾಂತಾರ ನೀವು ಹೇಳ್ದಂಗೆ, ಕಾಂತಾರ ಇಲ್ಲಿ ಒಪ್ಕೊಂಡ್ಮೇಲೆ ಆಟೋಮೆಟಿಕ್ ಇಂಡಿಯಾ ಒಪ್ಕೊತಲ್ಲ. ಇಲ್ಲಿ ಕ್ವಾಲಿಟಿ ಕೊಟ್ಟರು. ಅದೇ ರೀತಿ ಮಲಯಾಳಂ ಪಿಕ್ಚರ್ಗಳು ಕೂಡ ಕ್ವಾಲಿಟಿ ಕೊಡ್ತು, ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಒಪ್ಕೊತಾರೆ. ಬಟ್ ಯಾವುದೇ ಸಿನಿಮಾ ಆಗಲಿ ಟೈಮ್ ಹಿಡಿಯುತ್ತೆ ಸರ್. ಮೊದಲ ಥರ ಅರ್ಜೆಂಟಾಗಿ ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಕ್ವಿಕ್ಕಾಗಿ ನೂಡಲ್ಸ್ ಮಾಡ್ತಾರೆ ನೋಡಿ, ಬಿಸಿನೀರು ಹಾಕ್ಬಿಟ್ಟು, ಹಂಗೆ ಮಾಡೋಕ್ಕಾಗಲ್ಲ ಸರ್. ಇವಾಗ ಟೈಮ್ ಹಿಡಿಯುತ್ತೆ. ಬಟ್ ನಾನು ನಮ್ಮ ಸೋಕಾಲ್ಡ್ ಹಿರಿಯ ನಟರು ಇವಾಗ ಯಾರಿದ್ದಾರಲ್ಲ, ದೊಡ್ಡ ದೊಡ್ಡ ಸ್ಟಾರ್ಗಳು, ಅವ್ರು ನಾನು ಬ್ಲೇಮ್ ಮಾಡೋದಿಲ್ಲ ಈ ವಿಷಯದಲ್ಲಿ. ಅವ್ರು ಸಸ್ಟೈನ್ ಆಗಬೇಕು ಅಂದರೆ ಕ್ವಾಲಿಟಿ ಕೊಡಲೇಬೇಕು. ನಾವು ಒಬ್ಬರ ಹತ್ರ ಕಾಂಪೀಟ್ ಮಾಡ್ತಾ ಇಲ್ಲ ಸರ್. ಈ ಪ್ರಪಂಚದ ಚಲನಚಿತ್ರೋದ್ಯಮದ ಬಗ್ಗೆ ಕಾಂಪೀಟ್ ಮಾಡಬೇಕಾಗಿದೆ ಇವಾಗ. ಬರೀ ಸೌತ್ ಒಂದು ಇಟ್ಕಡೆ, ಈ ಕಡೆ ತಮಿಳು, ಈ ಕಡೆ ಮಲಯಾಳಮ್ಮು, ಈ ಕಡೆ ತೆಲುಗು, ಈ ಕಡೆ ಹಿಂದಿ, ಅಲ್ಲಿ ಕಾಂಪೀಟ್ ಮಾಡಬೇಕಲ್ಲ, ಹಂಗಲ್ಲ ಸರ್. ಇವಾಗ ವಿ ಹ್ಯಾವ್ ಟು ಕಾಂಪೀಟ್ ವಿತ್ ದ ವರ್ಲ್ಡ್ ಮಾರ್ಕೆಟ್. ಯಾಕಂದರೆ ಇದು ಸಿನಿಮಾ, ಇದು ಎಲ್ಲ ನೋಡ್ತಾರೆ, ನೋಡ್ಬಿಟ್ಟು ವಾವ್ ಅಂದ್ರೇ ಚಪ್ಪಾಳೆ ಹೆಂಗೆ ಹೊಡೆದ್ರೇ ಹಿಟ್ಟು. ಇಲ್ಲಾಂದರೆ ಎಷ್ಟು ದೊಡ್ಡ ಸ್ಟಾರ್ ಆಗಿರೋ ಒಂದೇ, ಎಷ್ಟು ದೊಡ್ಡ ಡೈರೆಕ್ಟರ್ ಆಗಿರೋ ಒಂದೇ, ಎಷ್ಟು ದೊಡ್ಡ ಪ್ರೊಡ್ಯೂಸರ್ ಆಗಿರೋ ಒಂದೇ. ಕಂಟೆಂಟ್ ಈಸ್ ಎ ಕಿಂಗ್ ಸರ್. ಇದು ಮಾತ್ರ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಕಂಟೆಂಟ್ ಈಸ್ ಎ ಕಿಂಗ್. ಫಸ್ಟು ಕತೆ ಮೇಕಿಂಗು, ಅವ್ರಿಗೇನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿರಬೇಕು. ಎಸ್, ಅಫ್ಕೋರ್ಸ್ ಹಣ ಖರ್ಚಾಗುತ್ತೆ. ಕೋಟಿ ರೂಪಾಯಿ ಖರ್ಚು ಮಾಡೋರಿದ್ದಾರೆ, 100 ಕೋಟಿ ಖರ್ಚು ಮಾಡೋರಿದ್ದಾರೆ, 500 ಕೋಟಿ ಖರ್ಚು ಮಾಡೋರಿದ್ದಾರೆ. ಹಣದ್ದೆಲ್ಲ ಇಲ್ಲಿ ಇಂಪಾರ್ಟೆಂಟು. ಬಟ್ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ 4 ಕೋಟಿ ಖರ್ಚು ಮಾಡಿ 5 ಕೋಟಿ ಖರ್ಚು ಮಾಡಿದಂಥ ಸಿನಿಮಾ 10 ಕೋಟಿ ಖರ್ಚು ಮಾಡಿ 100 ಕೋಟಿ ಮಾಡಿದೆ ಮಲಯಾಳಮಲ್ಲಿ. ಅಲ್ಲೆಲ್ಲೂ ಬಂದ್ಬಿಟ್ಟು ನಾನು 100 ಕೋಟಿ ಖರ್ಚು ಮಾಡಿದೆ ಅಂತ ಅವ್ರು ಎಲ್ಲೂ ಸ್ಟೇಟ್ಮೆಂಟ್ ಕೊಡಲಿಲ್ಲ. ಮತ್ತು ಯಾರೋ ಸ್ನೇಹಿತರು ಕೇಳ್ತಾ ಇದ್ರು ಹಿಂಗೆ ಯಾವುದೋ ಪತ್ರಿಕಾ ಗೋಷ್ಠಿಯಲ್ಲಿ, ಸರ್ ಎಷ್ಟು 100 ಕೋಟಿ ಖರ್ಚಾಗಿದೆ ಅಂತ. ಉಪೇಂದ್ರ ಅವ್ರು ಕೇಳಿ, ಸದ್ಯ ನನಗೆ ಕೇಳಿಲ್ಲ ಅವರು. ಸರ್ ನಾವು ಅದನ್ನು ಆ ಥರ ಮಾತಾಡೋದು ಇಲ್ಲ, ನಾವು ಹಣದ ಬಗ್ಗೆ ಮಾತಾಡೋದು ಇಲ್ಲ ಅಂತಂದು. ನಾವು ಕೊಡೋದು ಕೆಲಸ, ನಾವು ಕೊಡೋವಂಥ ಸಿನಿಮಾ ತೋರಿಸ್ಬೇಕು ಸರ್. ಅದು ಇಂಚಿಂಚು ನೋಡ್ಬೇಕು, ಜನ ನೋಡ್ಬಿಟ್ಟು ಆನಂದಿಸ್ಬೇಕು, ಅಪ್ಪ ಏನು ರೀ ಸಖತ್ತಾಗಿ ಮಾಡಿದ್ದಾರೆ. ಆಟೋಮೆಟಿಕ್ಕಾಗಿ ಎಲ್ಲ ಸರಿ ಹೋಗುತ್ತೆ. ಬಿಲ್ಡಪ್ ಕೊಡೋ ಅವಶ್ಯಕತೆ ಇಲ್ಲ ಸರ್, ಬೇಕಾಗಿಲ್ಲ. ಆ ಬಿಲ್ಡಪ್ಗಳಲ್ಲಿ ಪಾಸಿಟಿವ್ ಆಗೋದು ಉಂಟು, ನೆಗೆಟಿವ್ ಆಗೋದು ಉಂಟು. ಆಮೇಲೆ ಜನಕ್ಕೆ ಮಿಸ್ಲೀಡ್ ಮಾಡೋಕ್ಕೆ ಹೋಗಬಾರ್ದು ಸರ್, ತಪ್ಪಾಗುತ್ತೆ. ನೀವು ಹೇಳಿದ್ರಿ ಒಂದು ಮಾತು, ನಾನು ಹೇಳ್ತಾ ಇಲ್ಲ, ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಜನರನ್ನು ಚೀಟ್ ಮಾಡಬೇಡಿ, ಪ್ರೇಕ್ಷಕರನ್ನ ಚೀಟ್ ಮಾಡಬೇಡಿ ಸರ್. ಒಂದು ಸಿನಿಮಾಗೆ ಹೋಗ್ಬೇಕಂದ್ರೆ ಆ್ಯಸ್ ಎ ಪ್ರೇಕ್ಷಕನಾಗಿ ಹೇಳ್ತೀನಿ, ಇಬ್ಬರು ಮಕ್ಕಳು ಗಂಡ ಹೆಂಡ್ತಿ, ನಾವೇ 4 ಜನ ಹೋಗ್ಬೇಕು ಅಂದರೆ PVRಗೆ ಮಿನಿಮಮ್ ಮೇಲಿನ 2,000ರಿಂದ 3,000 ರೂಪಾಯಿ ಖರ್ಚು ಬರ್ತದೆ. ಆ ಪಾಪ್ಕಾರ್ನು ಮತ್ತೆ ಸುಮ್ಮನೆ ಬರೋಕ್ಕಾಗಲ್ಲ. ಒಂದು 4 ಅವರ್ ಹೋಗುತ್ತೆ, ಹೋಗೋಕ್ಕೆ ಬರೋಕ್ಕೆ 2 hours ಹೋಗುತ್ತೆ ಸರ್. ಸಿನಿಮಾಲಿ ಕೂತ್ಕೊಳ್ಳೋಕ್ಕೆ 4-5 hours ಹೋಗುತ್ತೆ. ಅಲ್ಲಿ ಹೋಗಿ ಕೂತ್ಕೊಂಡಾಗ 2-2.5 ಸಾವಿರ ಖರ್ಚು ಮಾಡಿ ಪಿಕ್ಚರ್ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಬರ್ಬೇಕಾ? ಅಪ್ಪ 2.5 ಸಾವಿರ ಹೋಯ್ತು, 5 hour ಹೋಯ್ತು, ಈ ಪಿಕ್ಚರ್ ಯಾಕಪ್ಪ ನೋಡೋಕೆ ಬಂದೆ ಅಂತ ಹೋಗ್ಬೇಕು ಸರ್. ಎಷ್ಟು ಸಲ ನೋಡ್ತಾರೆ ಜನ, ನಾವು ಎಷ್ಟು ಸಲ ನಾವು ಅವ್ರಿಗೆ ಮೋಸ ಮಾಡ್ಬೋದು, ಅದನ್ನು ಥಿಂಕ್ ಮಾಡಬೇಕಾಗುತ್ತೆ. ನಾವು ಒಂದು ಪ್ರೇಕ್ಷಕನಾಗಿ ಒಂದು ಪಿಕ್ಚರು ನೋಡ್ಬೇಕಾಗುತ್ತೆ ಸರ್. ನಾವು ನಿರ್ಮಾಪಕರಾಗಿ ಅಂತಲ್ಲ, ಪ್ರೇಕ್ಷಕನಾಗಿ ಸಿನಿಮಾ ನೋಡಿದಾಗ ನಾವೇನಂತೀವಿ, ಚೆನ್ನಾಗಿರತ್ತಾನೆ ಹೋಗ್ತೀವಿ. ಸೊ ಅದನ್ನು ತಲೆಯಲ್ಲಿ ಇಟ್ಕೋಬೇಕಾಗ್ತದೆ. ಚಲನಚಿತ್ರೋದ್ಯಮ ಫಸ್ಟು ಅದನ್ನು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಒಂದು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಹಳೆ ಕಾಲದಲ್ಲಿ ಪುಟ್ಟಣ್ಣಾಜಿ ಎಲ್ಲ ಮಾಡೋರು ಸರ್, ಕೂತು 6 ತಿಂಗಳು ಸ್ಕ್ರಿಪ್ಟೇ ಇರೋರು. ಸ್ಕ್ರಿಪ್ಟು ಸಾಂಗು ಕಂಪೋಸ್ ಮಾಡಬೇಕಂದ್ರೂ ಕೂಡ, ಬರ್ಸ್ಬೇಕಂದ್ರೂ ಕೂಡ, ಇದು ಸರಿ ಬರಲಿಲ್ವಾ ತೆಗೆದಾಕು ಮತ್ತೆ ಬರೀ, ಮತ್ತೆ ಅದು ಪಕ್ವತೆ ಇತ್ತು ಸರ್. ಆ ಪಕ್ವತೆ ಇತ್ತು ಅಂದರೆ ಇವತ್ತಿಗೂ ಎಲ್ಲ ಗೆಲ್ತಾರೆ, ಏನು ದೊಡ್ಡ ವಿಷಯ ಅಲ್ಲ, ಗೆದ್ದೇ ಗೆಲ್ತೀವಿ, ಪ್ರಾಬ್ಲಮ್ ಇಲ್ಲ. ಬಟ್ ನಿಷ್ಠೆಯಿಂದ ಸರಸ್ವತಿ ತಾಯಿ ಎಲ್ಲರಿಗೂ ಹೊಲಿತಾರೆ ಸರ್.
ಬಟ್ ಕರೆಕ್ಟಾಗಿ ಓದಬೇಕಾಗುತ್ತೆ. ಸೊ ಹಂಗೆ ಕರೆಕ್ಟಾಗಿ ಸಿನಿಮಾ ಮಾಡಬೇಕಷ್ಟೇ. ಬಜೆಟ್ ಮ್ಯಾಟ್ರ್ ಆಗಲ್ಲ ಆಬ್ವಿಯಸ್ಲಿ. ಕಂಟೆಂಟ್ ಕೊನೆಯದಾಗಿ ಈಗ UIಗೆ ಬಂದರೆ 20ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಉಪೇಂದ್ರ ಅವರ ಡೈರೆಕ್ಷನ್ನಲ್ಲಿ ಬರ್ತಿರೋ ಪ್ಯಾನ್ ಇಂಡಿಯಾ, ಅಂದರೆ ನಾವು ಪ್ಯಾನ್ ಇಂಡಿಯಾ ಅಂತ ಹೇಳಲೇಬೇಕು, 5 ಭಾಷೆಯಲ್ಲಿ ಒಂದು ಸಿನಿಮಾ ಬರ್ತಾ ಇರೋದು, ಉಪೇಂದ್ರ ಅವರ ನಿರ್ದೇಶನದಲ್ಲಿ ಬರ್ತಾ ಇರೋದು ನಿಮ್ಮ ಬ್ಯಾನರ್ನಲ್ಲಿ. ಏನೇನು ಪ್ರಿಪ್ರೇಷನ್ಸ್ ಆಗಿದೆ ಫೈನಲಿ, ಯಾವ ಥರ ರಿಲೀಸ್ ಪ್ರೋಸೆಸ್? ಸರ್ ಮೊನ್ನೆ ನೋಡಿ ಒಂದು ಭಾಳ ಸಂತೋಷ ಏನಂದರೆ ಬೆಂಗಳೂರಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಎಲ್ಲ ನಮ್ಮ ಪತ್ರಿಕಾ ಮಿತ್ರರ ಜೊತೆಯಲ್ಲಿ. ಅಲ್ಲಿ ವೈಬ್ರೇಷನ್ನೇ ಒಂಥರ ಪಾಸಿಟಿವ್ ವೈಬ್ರೇಷನು. ಅದ್ರ ಜೊತೆಗೆ ಮಂಗಳೂರಿನಲ್ಲಿ ಮಾಡಿದ್ರು. ಮಂಗಳೂರಿನಲ್ಲಿ ನಾನು ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಮೀಟ್ ಮಾಡಿ ಎಷ್ಟೋ ವರ್ಷಗಳಾಗ್ಬಿಟ್ಟಿತ್ತು. ಭಾಳ ಖುಷಿ ಆಯಿತು. ಅಲ್ಲಿ ಅವ್ರ ಸ್ಪಂದನೆ, ಇಂಟ್ರ್ಯಾಕ್ಷನ್ ಇತ್ತಲ್ಲ, ಪತ್ರಿಕಾ ಮಿತ್ರರು ಮತ್ತು ಲಹರಿ ಸಂಸ್ಥೆ ಉಪೇಂದ್ರಜಿ ಎಲ್ಲ ಮಾತಾಡುವಾಗ ಭಾಳ ಖುಷಿ ಆಯ್ತು ನನಗೆ. ಹಳೆಯ ಪತ್ರಿಕಾ ಮಿತ್ರರೆಲ್ಲ ಸಿಕ್ಬಿಟ್ರು. ಜನನೂ ಅಷ್ಟೇ ಅದೇ ರೀತಿ ಸ್ಪಂದಿಸಿದ್ರು. ಹುಬ್ಳಿಗೆ ಬಂದು ಸರ್ ಇದೆಲ್ಲ 1, 2, 3 ಹಿಂಗೆ 2 ದಿನ 3 ದಿನ ಗ್ಯಾಪ್ ಅಲ್ಲ, ಕಂಟಿನ್ಯೂಸ್ ಮಾಡ್ಕೊಂಡ್ಬಂದು ಹುಬ್ಳಿಗೆ ಹೋದಾಗ, ಹುಬ್ಳಿ ಅಂತ ಧಾರವಾಡ, ಅಲ್ಲಿ ಜನ ಕಾಲೇಜಿನಲ್ಲಿ ಆ ಯಂಗ್ಸ್ಟರ್ಸು ಉಪೇಂದ್ರ ಅವ್ರಿಗೆ ಕೊಟ್ಟಿದ್ದಂಥ ಸ್ಪಂದನೆ ಅದ್ಭುತ. ಅಂದರೆ ಒಂದು ಮೋಸ್ಟ್ ಆ್ಯಪರಿಂಗ್ ಆ್ಯಕ್ಟರ್, ಫೇಮಸ್ ಆ್ಯಕ್ಟರ್ ಅವರು, ಜನ ಫ್ಯಾನ್ಸ್ ಇದ್ದೇ ಇರ್ತಾರೆ. ಬಟ್ ಅವ್ರಿಗೆ ಹಿಂಗೆ ಇವಾಗ ಅಂದರೆ ಈಗ ಫಸ್ಟ್ PU ಸೆಕೆಂಡ್ PU ಇರುವಂಥ ಹುಡುಗರು ಅಷ್ಟು ಕ್ರೇಜ್ ಇಟ್ಕೊಂಡಿದ್ದಾರೆ ಅಂದರೆ ಅವ್ರ ಮೇಲೆ ಲೆಕ್ಕ ಹಾಕೊಳ್ಳಿ, ಎಷ್ಟು ಅವ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ. UI ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಕೂಡ ಸರ್ ಇದು ಒಂದು ಅದ್ಭುತವಾಗಿ ಬರ್ತದೆ ಸರ್, ಈ ಚಿಹ್ನೆನೆಲ್ಲ ಏನೋ ಇದೆ ಸರ್ UI ಅಂತ ಅಂದರೆ ಜನ ಅಷ್ಟು ಅಬ್ಸರ್ವ್ ಮಾಡ್ತಾರೆ ಸರ್. ಸೊ ಅಲ್ಲೂ ಅಷ್ಟೇ ಒಳ್ಳೆ ಸ್ಪಂದನೆ ಸಿಕ್ತು. ಈ ಪ್ರೊಸೆಸ್ ಹೆಂಗಿದೆ ಅಂದರೆ ಸರ್, ಇವಾಗ ನೋಡಿ ಸ್ಟೇಟ್ ವೈಸ್ ಹೋಗ್ತಾ ಇದ್ದೀವಿ. ತೆಲಂಗಾಣ, ಆಂಧ್ರ, ಕೇರಳ, ಮುಂಬೈ ಹೋಗಲೇಬೇಕಾಗುತ್ತೆ. ಎಲ್ಲ ಕಡೆ ಪ್ರೆಸ್ ಮೀಟ್ ಮಾಡಿ ಎಲ್ಲರಿಗೂ ನಾವು ಏನು ಮಾಡ್ತಾಯಿದ್ದೀವಿ ಅಂತ ತಲುಪಿಸ್ಬೇಕಾಗುತ್ತೆ. ಇವತ್ತಿನ ದಿನ ನಾವು ತಲುಪಿಸದಿದ್ರೆ ಮಾರ್ಕೆಟಿಂಗ್ ಮಾಡದಿದ್ರೆ ಆಗೋದಿಲ್ಲ. ಸೊ ಎಲ್ಲ ಕಡೆ ಇವತ್ತುವರೆಗೂ ಟೀಸರ್ ಏನು ಲಾಂಚ್ ಮಾಡಿದ್ದೀವೋ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿಕ್ಕಿದೆ ಸರ್. ದೇವ್ರ ದಯದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಏನೋ ಇದೆ ಅಂತ ಅವ್ರು ಕಮೆಂಟು ಅದು ಸಾಕಷ್ಟು ಮಾಡ್ತಾರಲ್ಲ, ಎಲ್ಲ ನಡೀತಾ ಇದೆ. ನಮ್ಮ ಜನ ಕನ್ನಡಿಗರಂತೂ ನನಗೆ ನಮ್ಮ ಸಿನಿಮಾ ನಾನು ಹೇಳ್ತಾ ಇಲ್ಲ ಸರ್, ನನಗೆ ಒಂದು 4-5 ಮಂತ್ಸಿಂದ ಅಂತೂ ನನಗೆ ಎಲ್ಲೋದ್ರೂ ಕೂಡ, ಯಾವ ಹೋಟ್ಲಿಗೆ ಹೋದ್ರು ಎಲ್ಲೋದ್ರೂ ಕೂಡ, ಊಟ ಮಾಡ್ಲಿಕ್ಕೆ ಹೋದ್ರು ಅಷ್ಟೇ, ಯಾವ ಕ್ಲಬ್ಬಲ್ಲಿ ಸ್ನೇಹಿತರ ಜೊತೆ ಕೂತ್ಕೊಳ್ಳೋಕೆ ಹೋದ್ರು ಕೂಡ ಒಬ್ಬನೇ ಕೇಳೋರು, ಸರ್ ಯಾವಾಗ ಸರ್ ಅಂತ ಕಾಯ್ತಾ ಇದ್ದಾರೆ. ಬಟ್ ಒಂದು ಸರ್, ಏನೋ ಒಂದು ಸ್ಪೆಷಾಲಿಟಿಯನ್ನು ಉಪೇಂದ್ರಜಿ ಇದರಲ್ಲಿ ಪ್ಯಾಕೇಜಾಗಿ ಕೊಡ್ತಾರೆ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.